ಅಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಇರ್ತಕ್ಕಂಥ ಥರ್ಡ್ ಲೆಸನ್ ಇದೆ, ಮೈ ಬಿಗಿನಿಂಗ್ಸ್ ಅಂತಕ್ಕಂಥದ್ದು. ಈ ಪಾಠದ ಕನ್ನಡದಲ್ಲಿ ಸಾರಾಂಶವನ್ನು ನೋಡೋಣ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಈ ಹಿಂದೆ ಇರ್ತಕ್ಕಂಥ ಪಾಠಗಳ ಸಮ್ಮರಿಗಳನ್ನಾಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳನ್ನು ನಾವು ಹಾಕಿದ್ದೀವಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9th ಇಂಗ್ಲೀಷ್ ಸಮ್ಮರಿ ಆ್ಯಂಡ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳು, ನೋಟ್ಸ್ಗಳು, ನಿಮ್ಮ FA SA ಎಕ್ಸಾಮ್ನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ಸಹಿತ ಕೂಡ ಹಾಕಿದ್ದೀವಿ. ಎಲ್ಲ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಶುರು ಮಾಡೋಣ ಮೈ ಬಿಗಿನಿಂಗ್ಸ್ ಪಾಠದ ಕನ್ನಡದಲ್ಲಿರ್ತಕ್ಕಂಥ ಸಾರಾಂಶವನ್ನು. ಕನ್ನಡ ಸಾರಾಂಶ. ಮೈ ಬಿಗಿನಿಂಗ್ಸ್ ಎಂದರೆ ನನ್ನ ಆರಂಭ ಅಥವಾ ನನ್ನ ಪ್ರಾರಂಭ ಎಂಬ ಈ ಪಾಠವು ಪ್ರಸಿದ್ಧ ಕ್ರಿಕೆಟಿಗರಾದ ಶ್ರೀ ಕಪಿಲ್ ದೇವ್ ಅವರ ಆತ್ಮಚರಿತ್ರೆ. ಇದರಲ್ಲಿ ಅವರ ಬಾಲ್ಯ ಜೀವನದ ಕೆಲವು ಘಟನೆಗಳನ್ನು ಅವರೇ ಬಹು ಸ್ವಾರಸ್ಯವಾಗಿ ವರ್ಣಿಸಿದ್ದಾರೆ. ಎಲ್ಲರಿಗೂ ಅವರ ಬಾಲ್ಯ ತುಂಬ ಹಿತಕರವಾಗಿರುತ್ತದೆ. ಅವರ ಬಾಲ್ಯ ಜೀವನವು ಅವರ ಭವಿಷ್ಯವನ್ನು ತೋರಿಸುವಂಥದ್ದಾಗಿರಲಿಲ್ಲ, ಏಕೆಂದರೆ ಅವರಿಗೆ ತಾವು ಏನಾಗಬೇಕೆಂಬ ಕನಸಾಗಲಿ ಉದ್ದೇಶವಾಗಲಿ ಇರಲಿಲ್ಲ. ಅವರ ಪ್ರಕಾರ ಇದು ಪ್ರಾರಂಭವಾದದ್ದು ಚಂಡೀಗಢನಲ್ಲಿ. ಇವರು ಜನವರಿ 6ನೇ 1959ನೇ ಇಸ್ವಿಯ ಮುಂಜಾನೆಯಲ್ಲಿ ಹುಟ್ಟಿದರು. ಇವರ ತಾಯಿ ತುಂಬ ಸರಳ ವ್ಯಕ್ತಿ. ಅವರಿಗೆ ದಿನಾಂಕ, ತಿಂಗಳು ಇವುಗಳ ಅರಿವಿರಲಿಲ್ಲ. ಆದರೆ ಅದೇ ದಿನ ಅದೇ ಸಮಯದಲ್ಲಿ ಅವರ ಸೋದರ ಸಂಬಂಧಿಯು ಹುಟ್ಟಿದ್ದರಿಂದ ಅವರಿಗೆ ದಿನಾಂಕ, ಇಸ್ವಿಯು ಗೊತ್ತಾಯಿತು. ಇವರು 6 ಜನ ಸಹೋದರ ಸಹೋದರಿಯರ ಜೊತೆ ಬೆಳೆದರು. ಎಲ್ಲರೂ ಇವರಿಗಿಂತ ಹಿರಿಯರು, ಆದರೆ ಒಬ್ಬಳು ಮಾತ್ರ ತಂಗಿ ಇದ್ದಳು. ಇವರ ತಾಯಿ ಯಾವಾಗಲೂ ಇವರಿಗೆ ಇವರ ತುಂಟತನದ ಕತೆ ಹೇಳುತ್ತಾ ಮೃಷ್ಟಾನ್ನ ಭೋಜನ ಮಾಡಿಸುತ್ತಿದ್ದರು. ಇವರ ತಾಯಿಗೆ ಇವರ ತುಂಟತನವನ್ನು ನಿಯಂತ್ರಿಸಲು ಕಷ್ಟವಾಗುತ್ತಿತ್ತು. ಆದರೆ ಇವರು ತುಂಬ ಚಟುವಟಿಕೆಯಿಂದ ಕೂಡಿರುತ್ತಿದ್ದುದರಿಂದ ಒಂದು ಕಡೆ ಕುಳಿತಿರಲು ಸಾಧ್ಯವಾಗುತ್ತಿರಲಿಲ್ಲ. ಇವರಿಗೆ ಪ್ರಪಂಚವೆಲ್ಲ ಪರ್ಯಟನೆ ಮಾಡಬೇಕು ಮತ್ತು ಮರ್ಸಿಡೈಸ್ ಬೆಸ್ಟ್ ಕಾರನ್ನು ಓಡಿಸಬೇಕು ಎಂದು ಮಹತ್ವಾಕಾಂಕ್ಷೆ ಅವರದ್ದಾಗಿತ್ತು. ಅವೆರಡೂ ಆಸೆಗಳು ದೇವರ ದಯೆಯಿಂದ ಈಡೇರಿತು. ಆದರೆ ಅವರ ಬಾಲ್ಯದಲ್ಲಿ ಅವರಿದ್ದ ಸ್ಥಿತಿಯಲ್ಲಿ ಈ ಎರಡೂ ಆಸೆಗಳು ಅಸಾಧ್ಯ ಅಥವಾ ತಿರುಕನ ಕನಸು ಎನಿಸಿತು. ಅವರ ಬಾಲ್ಯ ಇತರ ಹುಡುಗರಂತೆಯೇ ಇತ್ತು. ಶಾಲೆಗೆ ಚಕ್ಕರ್ ಹಾಕಿ ಸ್ನೇಹಿತರ ಜೊತೆ ಕೂಡಿ ಹಾಕಿದ ದುಡ್ಡಿನಿಂದ ಹೊಸ ಹೊಸ ಚಿತ್ರಗಳನ್ನು ನೋಡುವುದು ಅಥವಾ ಚಿಕನ್ ತಿನ್ನುವುದು ಅವರ ಹವ್ಯಾಸವಾಗಿತ್ತು. ಅವರಿಗೆ ಬೇಜಾರಾದಾಗ ಅಕ್ಕಪಕ್ಕದವರ ಮನೆಗಳಲ್ಲಿರುವ ಮರಗಳ ಹಣ್ಣುಗಳನ್ನು ಕೀಳಲು, ಲಪ್ಟಾಯಿಸಲು ಹೊಂಚು ಹಾಕುತ್ತಿದ್ದರು. ಇವರ ಮನೆಯ ರಸ್ತೆಯಲ್ಲಿಯೇ ಇರುವ ಒಂದು ಮನೆಯವರು ತುಂಬ ಸುಂದರವಾದ ತೋಟವನ್ನು ಮಾಡಿದ್ದರು. ಆ ಹೆಂಗಸಿಗೆ ತನ್ನ ಮನೆಯ ತೋಟದ ಬಗ್ಗೆ ಬಹಳ ಅಭಿಮಾನವಿತ್ತು. ಆ ಹೆಂಗಸು ಅದನ್ನು ಬಹಳ ಹೆಚ್ಚಾಗಿ ಹಚ್ಚಿಕೊಂಡಿದ್ದಳು. ಆದರೆ ಲೇಖಕರಿಗೆ ತೋಟದ ಹಣ್ಣನ್ನು ಹೇಗಾದರೂ ಕದಿಯಲೇಬೇಕು ಎಂದು ಒಂದು ದಿನ ಯೋಜನೆ ಹಾಕಿದರು. 4 ಜನರಲ್ಲಿ 2 ರಸ್ತೆಯಲ್ಲಿ ನಿಂತಿದ್ದರು. ಲೇಖಕರು ಮತ್ತು ಅವರ ಇನ್ನೊಬ್ಬ ಸ್ನೇಹಿತ ಎಂದರೆ 2 ಕಾಂಪೌಂಡ್ ಗೋಡೆ ಹತ್ತಿ ಮರದ ಕೊಂಬೆಯ ಮೇಲೆ ಕುಳಿತುಕೊಳ್ಳುವ ಹೊತ್ತಿಗೆ ಸರಿಯಾಗಿ ಆ ಹೆಂಗಸು ಕೆಲವು ಅತಿಥಿಗಳನ್ನು ಕರೆದುಕೊಂಡು ಅದೇ ಮರದ ಕೆಳಗೆ ಟೀ ಪಾರ್ಟಿ ಮಾಡಿದಳು. ಸುಮಾರು 2 ಗಂಟೆಗಳ ಕಾಲ ಆ ಮರದ ಮೇಲೆ ಇರಲು ಲೇಖಕರಿಗೆ ಸಾಕು ಬೇಕಾಯಿತು. ಮಾರನೆಯ ದಿನವೇ ಆ ಹೆಂಗಸು ದೆಹಲಿಗೆ ಹೋಗಬೇಕಾಗಿ ಬಂತು. ಕೆಲವು ದಿನಗಳು ಯಾರೂ ಆ ಮನೆಯಲ್ಲಿಲ್ಲದ ಕಾರಣ ಲೇಖಕರು ಮತ್ತು ಅವರ ಸ್ನೇಹಿತರು ಮರದಲ್ಲಿದ್ದ ಸುಮಾರು 92 ದಾಳಿಂಬೆ ಹಣ್ಣನ್ನು ಕಿತ್ತು ಎಷ್ಟು ಬೇಕೋ ಅಷ್ಟನ್ನು ತಿಂದು ಉಳಿದದ್ದನ್ನು ಹಂಚಿದರು. ಹಾಗೆಯೇ ಬೀಜವನ್ನು ಅಲ್ಲಿಯೇ ಎಸೆದಿದ್ದರು. ಆ ಹೆಂಗಸು ತಮ್ಮ ಮರದ ಹಣ್ಣನ್ನು ಕದಿಯಬಹುದೆಂದು ಆ ಹಣ್ಣುಗಳನ್ನೆಲ್ಲ ಯಾವಾಗಲೂ ಎಂದರೆ ಪ್ರತಿದಿನವೂ ಎನಿಸುತ್ತಿದ್ದಳು. ಲೇಖಕರು ಪ್ರಸಿದ್ಧರಾದ ಮೇಲೆ ಆ ಹೆಂಗಸು ಎಲ್ಲರ ಹತ್ತಿರ ಜಂಬದಿಂದ ಮತ್ತು ಪ್ರೀತಿಯಿಂದ ಘಟನೆಯನ್ನು ಹೇಳಿಕೊಳ್ಳುತ್ತಿದ್ದಳು. ಇನ್ನೊಂದು ಅವರ ತುಂಟತನವೆಂದರೆ ಪೊಲೀಸ್ ಕುದುರೆಗಳ ಸವಾರಿ ಮಾಡುವುದು. ಪೊಲೀಸ್ ಕುದುರೆಗಳನ್ನು ಬಯಲು ಪ್ರದೇಶದಲ್ಲಿ ಹುಲ್ಲು ಮೇಯಲು ಬಿಡುತ್ತಿದ್ದರು. ಆ ಕುದುರೆಗಳು ಬಯಲು ಪ್ರದೇಶದಲ್ಲಿ ಹುಲ್ಲು ಮೇಯಲು ಬಂದಾಗ ಆ ಕುದುರೆಗಳು ಬಹಳ ಎತ್ತರವಾಗಿ ಮತ್ತು ಬಲಿಷ್ಠವಾಗಿರುತ್ತಿತ್ತು. ಅದನ್ನು ಮಕ್ಕಳು ಸವಾರಿ ಮಾಡಲು ಕಷ್ಟವಾಗುತ್ತಿತ್ತು. ಆದರೂ ಲೇಖಕರು ಆ ಕುದುರೆಗಳನ್ನು ಪಳಗಿಸಿ ಅದರ ಮೇಲೆ ಸವಾರಿ ಮಾಡಿಕೊಂಡು ತಮ್ಮ ಮನೆಯ ಹಿಂದಿನ ತೋಟಕ್ಕೆ ಕರೆದುಕೊಂಡು ಬಂದರು.
ಅಲ್ಲಿ ಇದ್ದ ಬಾಗಿಲಿನ ಅಗಲ ಕೇವಲ ಕುದುರೆಯನ್ನ 2 ಅಡಿ ಮತ್ತು 5.5 ಅಡಿ ಜಾಗ ಅದರಲ್ಲಿ ಆ ಬಲವಂತವಾಗಿ ಕರೆದುಕೊಂಡು ಬಂದದ್ದರಿಂದ ಆ ಕುದುರೆಗಳು ತೀವ್ರವಾದ ಆಯಾಸದಿಂದ ಬಳಲುತ್ತಿತ್ತು. ಇವರು ಈ ರೀತಿ ಕುದುರೆಯನ್ನ ಕರೆದುಕೊಂಡು ಬಂದದ್ದು ನಂತರದ ನಿಮಿಷದಲ್ಲಿಯೇ ಗೊತ್ತಾಗಿ ಅವರ ತಂದೆಯವರು ಇವರ ಕೆಲಸವನ್ನ ಖಂಡಿಸಿ ಇನ್ನೊಮ್ಮೆ ಅದರ ಹತ್ತಿರ ಸುಳಿಯಬೇಡ ಎಂದು ತಾಕೀತು ಮಾಡಿ ಕುದುರೆಯನ್ನ ವಾಪಸ್ ಕಳಿಸಿದರು. ಲೇಖಕರಿಗೆ ವಿದ್ಯಾಭ್ಯಾಸದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಅವರು ತಮ್ಮ ಶಕ್ತಿ ಮತ್ತು ಸಮಯವನ್ನೆಲ್ಲ ಆಟ ಆಡಲು ಉಪಯೋಗಿಸುತ್ತಿದ್ದರು. ಅವರು ಸಣ್ಣ ಶಾಲೆಗೆ ಹೋಗುತ್ತಿದ್ದುದರಿಂದ ಅಲ್ಲಿ ಕೆಲವೇ ಕ್ರಿಕೆಟ್ ಆಟದ ಸೌಲಭ್ಯವಿತ್ತು. ಆಗ ಅವರು ಬಾಸ್ಕೆಟ್ಬಾಲ್, ಫುಟ್ಬಾಲ್, ಟೇಬಲ್ ಟೆನ್ನಿಸ್ ಮತ್ತು ಹಾಕಿ ಆಟಗಳನ್ನು ಆಡುತ್ತಿದ್ದರು. ಎಲ್ಲ ಆಟವನ್ನು ಚೆನ್ನಾಗಿಯೇ ಆಡುತ್ತಿದ್ದರು. ಆದರೆ ಅವರಿಗೆ ಒಳ್ಳೆಯ ಫುಟ್ಬಾಲರ್ ಆಗಬೇಕೆಂಬ ಕನಸಿತ್ತು. ಆ ಆಟಕ್ಕೆ ಅವರ ಶಾಲೆಯ ಪರವಾಗಿ ಆಯ್ಕೆಯಾಗಿ ಆಟವಾಡಿದರು. ನಂತರ ಅದೃಷ್ಟವಶಾತ್ ಅವರ ಸ್ನೇಹಿತರೆಲ್ಲ ಅವರಿಗೆ ಕ್ರಿಕೆಟ್ ಆಟಕ್ಕೆ ಬದಲಾಯಿಸಿಕೊಳ್ಳಲು ಒತ್ತಾಯಿಸಿದರು. ಈ ಒತ್ತಾಯ ಅವರ ಅದೃಷ್ಟವನ್ನು ಬದಲಾಯಿಸಿತು. ಅದಕ್ಕಾಗಿ ಅವರು ತಮ್ಮ ಕೃತಜ್ಞತೆಯನ್ನು ಅರ್ಪಿಸುತ್ತಾರೆ. ನಂತರ ನಿಧಾನವಾಗಿ ಅವರು ತಮ್ಮ ಸಮಯವನ್ನೆಲ್ಲ ಕ್ರಿಕೆಟ್ ಮೈದಾನಗಳಲ್ಲಿಯೇ ಕಳೆಯಲಾರಂಭಿಸಿದರು. ಸಹಜವಾಗಿಯೇ ಬಹಳಷ್ಟು ಅಂತರ್ಶಾಲಾ ಪಂದ್ಯಗಳಲ್ಲಿ ಆಡಿ ಭರವಸೆಯ ಹುಡುಗ, ಪ್ರಾಮಿಸಿಂಗ್ ಲ್ಯಾಡ್ ಎಂದು ಗುರುತಿಸಲ್ಪಟ್ಟರು. ಆದರೆ ಇದೆಲ್ಲ ತಮಾಷೆಯ ಪ್ರಾರಂಭವಾಗಿತ್ತು. ಈ ದಿನ ಅವರು ಪಡೆದ ಕೀರ್ತಿಯನ್ನು ಅವರೇ ಊಹಿಸಿಕೊಂಡಿರಲಿಲ್ಲ ಮತ್ತು ಕ್ರಿಕೆಟ್ ಆಟವೇ ಅವರ ಉದ್ಯೋಗವೆಂದುಕೊಂಡಿರಲಿಲ್ಲ ಅಂತಕ್ಕಂಥದ್ದು. ಸೊ ನಿಮ್ಮ 3ನೇ ಗದ್ಯಪಾಠ 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ ಮಾಯ್ ಬಿಗಿನಿಂಗ್ಸ್ ಅಂತಕ್ಕಂಥದ್ದು ಕಪಿಲ್ ದೇವ್ ಅವರ ಆಟೋಬಯೋಗ್ರಫಿ ಆತ್ಮಚರಿತೆಯ ಒಂದು ಭಾಗವನ್ನು ನೋಡಿದ್ದೀರಿ. ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಇದೇ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳೊಂದಿಗೆ ಸಿಗ್ತೀನಿ. ತಾವೆಲ್ಲರೂ ಕೂಡ ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಅದಕ್ಕೂ ಕೂಡ ಫಾಲೋವಾಗಿ. ನಮ್ಮದೇ ಒಂದು ಇನ್ಸ್ಟಾ ID ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋವಾಗಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ವಿಡಿಯೋದ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕೊಟ್ಟಿದ್ದೀನಿ. ತಾವೆಲ್ಲರೂ ಕೂಡ ಆ ಒಂದು ಪೇಜನ್ನು ಬಂದು ಟೆಲಿಗ್ರಾಮ್ ಗ್ರೂಪನ್ನು ಸೇರಿಕೊಂಡಿದ್ರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ಗಳನ್ನು PDF ಸೊ ಟೈಮ್ ಟು ಟೈಮ್ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಫಸ್ಟಾಗಿ ನೀವುಗಳು ಕೂಡ ನಮ್ಮ ಗ್ರೂಪಿನಲ್ಲಿ ಪಡಿತೀರಿ. ಸೊ ನಾನು ಮಾಯ್ ಬಿಗಿನಿಂಗ್ಸ್ ಪಾಠದ ಮತ್ತೆ ಪ್ರಶ್ನೋತ್ತರಗಳ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಸಿಗುವ ಹೊಸ ವಿಡಿಯೋದಲ್ಲಿ, ಅಲ್ಲಿಯವರೆಗೂ